ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಣ್ಮಣಿ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ಎರಡು ಇಂಪಾರ್ಟೆಂಟ್ ಎಕ್ವಿಪ್ಮೆಂಟ್ಸ್ ಮೇಲೆ. ಸೊ ಮೊದಲನೇ ಎಕ್ವಿಪ್ಮೆಂಟ್ ಬಂದುಬಿಟ್ಟು ಐ ಕಪ್ ಅಂತ. ಸೊ ಇದನ್ನು ಯಾಕೆ ಬಳಸ್ತಾರೆ ಅಂದರೆ, ನಾವು ಟಿ ವಿ ಏನಾದರೂ ನೋಡಿ ಅಥವಾ ಲ್ಯಾಪ್ಟಾಪ್ ನೋಡಿ ಅಥವಾ ಮೊಬೈಲ್ಗಳನ್ನ ನೋಡಿಬಿಟ್ಟು ನಮ್ಮ ಕಣ್ಣು ತುಂಬ ಸ್ಟ್ರೆಸ್ ಆಗಿಬಿಟ್ಟಿರುತ್ತೆ, ಒಂಥರ ನೋವಿರುತ್ತೆ. ಸೊ ಆ ನೋವು ಅಥವಾ ಸ್ಟ್ರೆಸ್ ಏನಿದೆ ಅದನ್ನೆಲ್ಲ ರಿಲೀಫ್ ಮಾಡೋಕ್ಕೋಸ್ಕರ ಈ ಹೈ ಕಪ್ನ ಬಳಸ್ತಾರೆ. ಸೊ ಯಾವ ರೀತಿ ಬಳಸೋದು ಅಂತ ಇವಾಗ ನಿಮಗೆ ಹೇಳ್ಕೊಡ್ತೀನಿ, ಓಕೆನಾ. ಇದನ್ನು ಬಳಸೋದು ಯಾವ ರೀತಿ ಅಂತಂದರೆ, ಇದಕ್ಕೆ ಜಸ್ಟ್ ತಣ್ಣೀರನ್ನೇ ಹಾಕ್ಕೋಬೇಕು. ಇದು ತುಂಬ ತಣ್ಣೀರನ್ನ ಹಾಕ್ಕೊಂಡು ನಮ್ಮ ಕಣ್ಗಳನ್ನ ಇದರೊಳಗಡೆ ಡಿಪ್ ಮಾಡಬೇಕು. ಸೊ ಈಗ ಲೆಫ್ಟಲ್ಲಿ ಇಟ್ಕೊಂಡಿದ್ದೀರಾ ಅಂತ ಅಂದರೆ ಲೆಫ್ಟ್ ಐಯು, ರೈಟಲ್ಲಿ ಇಟ್ಕೊಂಡಿದ್ದೀರಾ ಅಂತಂದರೆ ರೈಟ್ ಐಯು. ಡಿಪ್ ಮಾಡಿಬಿಟ್ಟು ನಮ್ಮ ಕಣ್ಣನ್ನ 10 ಸಲ ಮಿಟುಕಿಸ್ಬೇಕು. ಅದೇ ರೀತಿ 10 ಸಲ ಕ್ಲಾಕ್ ವೈಸು, 10 ಸಲ ಆ್ಯಂಟಿ ಕ್ಲಾಕ್ ವೈಸು ತಿರುಗಿಸಿ, ಆಯಿತಾ. ಇವಾಗ ನಾನು ಡಿಪ್ ಮಾಡ್ತಾಯಿದ್ದೀನಿ ನೋಡಿ. ಹೇಳಿದಾಗೆ 10 ಸಲ ಮಿಟುಕಿಸಿ, ಮತ್ತು 10 ಸಲ ಕ್ಲಾಕ್ ವೈಸ್ ತಿರುಗಿಸಿ, ಮತ್ತು 10 ಸಲ ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿಸಿ. ನಿಜ ತುಂಬ ರಿಲೀಫ್ ಅನಿಸುತ್ತೆ. ಸೊ ಬರೀ ಈ ಕಣ್ಣಿಗೆ ಅಷ್ಟಲ್ಲ, ನೀವು ಈ ಕಣ್ಣಿಗೂ ಟ್ರೈ ಮಾಡ್ಬೋದು. ಇದೆಲ್ಲ ಮುಗಿದ್ಮೇಲೆ ಇದನ್ನು ಚಲ್ಕೊಂಬಿಟ್ಟು ಈ ನೀರನ್ನ ಮತ್ತೆ ಹೊಸ ನೀರು ಹಾಕ್ಕೊಂಡು ಟ್ರೈ ಮಾಡಿ ಇನ್ನೊಂದು ಕಣ್ಣಿಗೆ. ಸೊ ಇದಕ್ಕೂ ಸೇಮ್ ಪ್ರೊಸೆಸ್ ಅಷ್ಟೇ. ನಾನು ಏನು ಹೇಳಿದೆ, ಈಗ ಮಿಟುಕ್ಸೋದು ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಅದೇ ಪ್ರೊಸೆಸ್ಸು. ನಿಜ ಗೈಸ್, ನಿಜವಾಗ್ಲೂ ರಿಲೀಫ್ ಆಗುತ್ತೆ ಆ್ಯಕ್ಚುಲಿ. ಆಮೇಲೆ ನೀವು ರಬ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀರನ್ನ, ಅದು ಆಟೋಮೆಟಿಕ್ಕಾಗಿ ಅದೇ ಡ್ರೈ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ, ನಿಜವಾಗ್ಲೂ ರಿಲೀಫ್ ಕೊಡುತ್ತೆ. ಗೈಸ್, ಎರಡನೇ ಎಕ್ವಿಪ್ಮೆಂಟ್ ಬಂದುಬಿಟ್ಟು ನೋಸ್ ಕ್ಲೀನರ್ ಅಂತ. ಸೊ ಇಲ್ಲಿ ನೋಡಿ, ನೋಸ್ ಕ್ಲೀನರ್ ಈ ಥರ ಕಾಣುತ್ತೆ. ಸೊ ಇದನ್ನು ಕೂಡ ಇವಾಗ ನನ್ನ ಮೂಗಲ್ಲಿ ಏನಾದರೂ ಫ್ಲೋ ಇರುತ್ತೆ, ಏನಾದರೂ ನೆಗಡಿ ಆಗಿರುತ್ತೆ, ಅಥವಾ ಮೂಗು ಬ್ಲಾಕ್ ಆಗಿರುತ್ತೆ, ಮತ್ತು ಉಸಿರಾಟಕ್ಕೆ ಏನಾದರೂ ಪ್ರಾಬ್ಲಮ್ ಇರುತ್ತೆ, ಈ ಥರ ಹಲವಾರು ಸಮಸ್ಯೆಗಳನ್ನ ಈ ನೋಸ್ ಕ್ಲೀನರ್ನ ಬಳಸ್ಕೊಂಬಿಟ್ಟು ನಾವು ಅದನ್ನೆಲ್ಲ ಸರಿ ಮಾಡ್ಕೋಬೋದು. ಸೊ ಇಲ್ಲೇ ಕೊಟ್ಟಿದ್ದಾರೆ ಈ ಐಟಮ್ ಮೇಲೆ. ಸೊ ವಾಮ್ ವಾಟರ್ 99 ಡಿಗ್ರಿ ಫ್ಯಾರನೈಟ್ ಇರೋವಷ್ಟು ವಾಮ್ ವಾಟರು, ಅದ್ರ ಜೊತೆಗೆ ಸ್ವಲ್ಪ ಸಾಲ್ಟ್, ಅದೆರಡು ಮಿಕ್ಸ್ ಮಾಡ್ಕೊಂಬಿಟ್ಟು ಇದರೊಳಗಡೆ ಹಾಕ್ಕೊಂಡು ನಾವು ನೋಸ್ನ ಕ್ಲೀನ್ ಮಾಡ್ಕೋಬೋದು. ಇದು ಹಲವಾರು ಸಮಸ್ಯೆಗಳನ್ನ ದೂರ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಇದನ್ನು ಬಳಸೋದು ಯಾವ ರೀತಿ ಅನ್ನೋದನ್ನ ಇವಾಗ ನಿಮಗೆ ತೋರಿಸ್ತೀನಿ ಗೈಸ್. ಇವಾಗ ನೋಸ್ ಕ್ಲೀನರ್ನ ಯಾವ ರೀತಿ ಬಳಸೋದಂತ ಹೇಳ್ತೀನಿ. ಆವಾಗಲೇ ಹೇಳಿದಾಗೆ ವಾಮ್ ವಾಟರು 99 ಡಿಗ್ರಿ ಫ್ಯಾರನೈಟ್ ಇರುವಂಥ ವಾಮ್ ವಾಟರು, ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಬೇಕಷ್ಟೆ. ಅದನ್ನು ಇದರೊಳಗಡೆ ಹಾಕ್ಕೊಂಡು ತುಂಬಿಸ್ಕೊಳ್ಳಿ ತುಂಬ. ಸೊ ಇವಾಗ ನೀರೆಲ್ಲ ತುಂಬಿಸ್ಕೊಂಡಿದ್ದೀನಿ. ವಾಮ್ ವಾಟರು 99 ಡಿಗ್ರಿ ಫ್ಯಾರನೈಟ್ ಇರುವಂತಹ ವಾಮ್ ವಾಟರು, ಅದರೊಳಗಡೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿರೋದು. ಸೊ ಇದನ್ನು ನಾವು ಮೂಗೊಳಗಡೆ ಹಾಕೋಕ್ಕಿಂತ ಮುಂಚೆ ನಮ್ಮ ಮೂಗನ್ನ ನೀಟಾಗಿ ವಾಶ್ ಮಾಡ್ಕೋಬೇಕು. ಜಸ್ಟ್ ವಾಶ್ ಮಾಡ್ಕೊಳ್ಳೋದಂದರೆ ಏನಿಲ್ಲ, ಜಸ್ಟ್ ಈ ಥರ ಈ ಥರ ಅಂದಾದಮೇಲೆ ಜಸ್ಟ್ ಇಲ್ಲಿ ನೋಡಿ, ಈ ಥರ ನೀರು ಹೆಂಗೆ ಬರುತ್ತೆ, ನೀವು ಜಸ್ಟ್ ಸ್ಟ್ರೈಟಾಗಿ ನಿಂತ್ಕೊಳ್ಳಿ. ಇಲ್ಲಿ ನೋಡಿ, ನಿಮ್ಗೆ ಈ ಥರ ಹ್ಯಾಂಡ್ ಇದೆ. ಫಸ್ಟ್ ಏನು ಮಾಡಬೇಕು, ಇದನ್ನು ಹಿಂಗೆ ಇಟ್ಕೊಂಡಿರ್ತೀರಲ್ಲ, ಸೊ ಇಲ್ಲಿ ನಿಮ್ಗೆ ಒಂಥರ ಗ್ರಿಪ್ಪಿಗೆ ಸಿಗುತ್ತೆ. ಸೊ ಈ ಥರ ನೀವು ಹೋಲ್ಡ್ ಮಾಡಬೇಕು ಸ್ಟ್ರೈಟಿಗೆ. ಆಮೇಲೆ ಹಿಂಗೆ ಇಲ್ಲಿ ಮೂಗು ಹತ್ರ ತೊಗೊಂಬನ್ನಿ, ಆಯಿತಾ. ಮೂಗು ಹತ್ರ ತೊಗೊಂಬಂದ್ಬಿಟ್ಟು, ಸೊ ಆಮೇಲೆ ಈ ಥರ ಮೂಗು ಹತ್ರ ತೊಗೊಂಬನ್ನಿ, ಆಯಿತಾ. ಆಮೇಲೆ ಸ್ವಲ್ಪ ಬೆಂಡಾಗಿ, ಆಮೇಲೆ ಸ್ವಲ್ಪ ಲೆಫ್ಟಿಗೆ ಬೆಂಡಾಗಿ, ಆಯಿತಾ. ಸೊ ಆವಾಗ ಈ ಕಡೆಯಿಂದ ಹೋಗಿ ನೀರು ಈ ಕಡೆಯಿಂದ ಆಚೆ ಬರುತ್ತೆ, ಓಕೆನಾ. ನೋಡಿ ಇವಾಗ ಈ ಥರ. ಇವಾಗ ನಾನು ಲೆಫ್ಟಿಗೆ ಬೆಂಡ್ ಹಾಕ್ತೀನಿ, ಓಕೆನಾ.
ನೋಡಿ ಇದೇ ಥರ 2 ಮೂಗಿಗೂ ಸಹ ಮಾಡ್ಕೋಬೇಕಷ್ಟೆ. ಒಳಗಡೆ ಏನೇ ವೇಸ್ಟೇಜ್ ಇದ್ದರೂ ಎಲ್ಲ ಕ್ಲೀನಾಗಿ ವಾಶ್ ಆಗುತ್ತೆ. ಸೊ ಈಗ ಈ ಕಡೆ ಮೂಗಿಗೆ ಟ್ರೈ ಮಾಡ್ತೀನಿ. ಸೊ ಸೇಮ್ ಪ್ರೊಸೀಜರ್, ಸ್ಟ್ರೈಟ್ ನಿಂತ್ಕೊಳ್ಳಿ, ಈ ಥರ ಹೋಲ್ಡ್ ಮಾಡಿ ಮೂಗು ಹತ್ರ ತೊಗೊಂಬನ್ನಿ, ಸ್ವಲ್ಪ ಬೆಂಡಾಗಿ, ನೆಕ್ಸ್ಟು ಎಲ್ಲಿಗೆ ತಿರ್ಕೋಬೇಕು, ನೆಕ್ಸ್ಟು ರೈಟಿಗೆ ತಿರ್ಕೋಬೇಕು. ಓಕೆನಾ? ನೆಕ್ಸ್ಟು ರೈಟಿಗೆ ಸ್ವಲ್ಪ ಬೆಂಡಾಗಬೇಕು. ಓಕೆನಾ? ನೋಡಿ, ಇಷ್ಟು ಪ್ರೊಸೀಜರ್ ಮಾಡಿದ್ರೆ ನಿಜವಾಗ್ಲೂ ಯಾವುದೇ ನಿಮಗೆ ಸಮಸ್ಯೆ ಇತ್ತು ಅಂದರೆ ಹೋಗುತ್ತೆ. ಮೂಗಲ್ಲಿ ಏನೇ ವೇಸ್ಟೇಜ್ ಇತ್ತು ಅಂದರೆ ಆಚೆ ಬರುತ್ತೆ. ಸೊ ಅದನ್ನು ನೀವೆಲ್ಲ ಮಾಡಾದ್ಮೇಲೆ ಪೂರ್ತಿ ಏನು ಬರುತ್ತೆ ಅದನ್ನು ಆಚೆ ಹಾಕಬೇಕು. ಆಯಿತಾ? ಈ ಥರ ಮಾಡಿ ಆಚೆ ಹಾಕಬೇಕು ಪೂರ್ತಿ. ಇಷ್ಟು ಮಾಡಿದ್ರೆ ಇದು ಬರೀ ಜಸ್ಟ್ ನಿಮ್ಮ ಮೂಗಿನ ಸಮಸ್ಯೆ ಅಲ್ಲ, ಎಷ್ಟೊಂದು ಸಮಸ್ಯೆಗಳನ್ನ ಪರಿಹಾರ ಮಾಡುತ್ತೆ. ತಮ್ಮಯ್ಯ ಅಂತ ಇದ್ದಾರೆ ಹುಣಸೂರು ಹತ್ರ. ಸೊ ಅವರು ಇದ್ರ ಬಗ್ಗೆ ಇನ್ನೂ ಯಾವ್ಯಾವ ಸಮಸ್ಯೆಗಳು ಇದು ವಾಸಿ ಮಾಡುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಹೇಳಿದ್ದಾರೆ. ಸೊ ಅದನ್ನು ನಮ್ಮಣ್ಣ ಜನಾಶಯ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದಾನೆ. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು. ಗೈಸ್, ರೀಸೆಂಟಾಗಿ ನಮ್ಮಣ್ಣ ಹುಣಸೂರಿಗೆ ಹೋಗಿದ್ದ. ಸೊ ಅಲ್ಲಿ ತಮ್ಮಯ್ಯರು ಅಲ್ಲೇ ಸಿಗ್ತಾರಂತೆ, ಮೈಸೂರು ಹತ್ರ ಇರೋ ಹುಣಸೂರು. ಅಲ್ಲಿ ತಮ್ಮಯ್ಯರನ್ನ ಭೇಟಿಯಾದಾಗ ಈ ಥರ 2 ಎಕ್ವಿಪ್ಮೆಂಟ್ಸ್ ಇದೆ ಅಂತ ಅವನಿಗೆ ಪರಿಚಯ ಮಾಡಿಕೊಟ್ಟಿದ್ದು. ಸೊ ಹಾಗಾಗಿ ಅವನು ತೊಗೊಂಬಂದಿದ್ದ ಇವೆರಡು. ಮತ್ತು ಇನ್ನೂ ಒಂದಿದೆ, ಅದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಾಗಲಿಲ್ಲ, ಹಾಗಾಗಿ ಅದನ್ನು ತೋರಿಸ್ಲಿಲ್ಲ. ಸೊ ಈ 2ನ್ನ ತೊಗೊಂಬಂದಿದ್ದ. ಸೊ ಹಾಗಾಗಿ ನಾನೇ ಒಂದು ಸಲ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ. ನಿಜವಾಗ್ಲೂ ಆ್ಯಕ್ಚುಲಿ ಇದನ್ನು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಬಟ್ ಇದನ್ನು ಮಾಡಿದ್ದೀನಿ, 1-2 ಸಲ ಮಾಡಿದ್ದೀನಿ. ಬಟ್ ತುಂಬ ರಿಲೀಫ್ ಆಗಿದೆ. ನಾನು ಜಸ್ಟ್ ಸಿಂಪಲ್ಲಾಗಿರೋ ಸಮಸ್ಯೆಗಳನ್ನ ಹೇಳಿದ್ದೀನಿ. ಸೊ ಇನ್ನೂ ಎಷ್ಟೊಂದು ಸಮಸ್ಯೆಗಳಿಗೆ ಪರಿಹಾರ ಆಗುತ್ತೆ ಈ ನೋಸ್ ಕ್ಲೀನರಿಂದ. ಸೊ ಅದನ್ನು ಜನಾಶಯ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದಾನೆ. ತಮ್ಮಯ್ಯವರೇ ಸ್ವತಃ ಹೇಳಿರೋವಂಥದ್ದು. ಸೊ ಅದನ್ನು ಹೋಗ್ಬಿಟ್ಟು ವಾಚ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಜನಾಶಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂದೆನೇ ಕಾಣಿಸ್ತಾ ಇದೆ, ಅದರಲ್ಲೂ ಜನಾಶಯ ಅಂತ. ಸೊ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.